ಎಲ್ರಿಗೂ ನಮಸ್ಕಾರ. ಮೇ ತಿಂಗಳ ನನ್ನ ಪ್ರೀತಿಯ ಪುಸ್ತಕ ಎಸ್.ಎಲ್. ಭೈರಪ್ಪನವರ ನಾಯಿ ನೆರಳು. ಕನ್ನಡ ಕಾದಂಬರಿ ಲೋಕದ ದಿಗ್ಗಜ ಮಾಣಿಕ್ಯ ಅಂತ ಹೇಳ್ಬೋದು ಭೈರಪ್ಪ ಅವರನ್ನ. ನನ್ನ ಅಚ್ಚುಮೆಚ್ಚಿನ ಲೇಖಕರು. ಗೃಹಭಂಗ, ವಂಶವೃಕ್ಷ, ಧರ್ಮಶ್ರೀ, ದಾಟು, ತಬ್ಬಲಿಯು ನೀನಾದೆ ಮಗುವೆ, ಹೀಗೆ ಸುಮಾರು ಕಾದಂಬರಿಗಳನ್ನು ಓದಿದ್ದೇನೆ. ಇದೆಲ್ಲ ಅವರು ಬರೀ ನೈಜ ಬದುಕಿನ ಮೇಲೆ ಬೆಳಕು ಚೆಲ್ಲೋದ್ರೊಟ್ಟಿಗೆ ಅವರು ತತ್ವಜ್ಞಾನಿ ಅನ್ನೋದನ್ನ ಸಾರಿ ಸಾರಿ ಹೇಳುತ್ತೆ. ಅದರಲ್ಲೂ ಈ ನಾಯಿ ನೆರಳು ಪುಸ್ತಕ ಪುನರ್ಜನ್ಮ ಅಥವಾ ನಮ್ಮ ಪೂರ್ವಕರ್ಮದ ಫಲಗಳ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಅಂತ ಹೇಳ್ತೀವಿ. ಹುಡ್ತೀವಿ, ಸಾಯ್ತೀವಿ, ಮತ್ತೆ ತಾಯಿ ಹೊಟ್ಟೆಯಲ್ಲಿ ಮಲ್ಕೊಂಡು ಮತ್ತೆ ಹುಡ್ತೀವಿ. ಇನ್ನು ಪೂರ್ವ ಜನ್ಮದಲ್ಲಿ ನಾವು ಮಾಡಿದಂತಹ ಕರ್ಮ ಫಲಗಳನ್ನು ನಾವು ತೀರಿಸ್ತಾನೆ ಇರಬೇಕು, ಇಲ್ಲಾಂದರೆ ಮತ್ತೆ ಮತ್ತೆ ಹುಟ್ಟು ಇರುತ್ತೆ. ಅದೆಲ್ಲ ತೀರಿದ ಮೇಲೇ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ಒಂದು ಸಿದ್ಧಾಂತ ಇದೆ. ಹಾಗೆಯೇ ನಾಯಿ ಪೂರ್ವಕರ್ಮದ ಸಂಕೇತ, ನೆರಳು ಅಂದರೆ ಸದಾ ನಮ್ಮ ಹಿಂದೆ ಬರುವಂಥದ್ದು. ಹಾಗಾಗಿ ಈ ಕಾದಂಬರಿಗೆ ನಾಯಿ ನೆರಳು ಅಂತ ನಾಮಕರಣ ಮಾಡಿದೆ ಅಂತ ಮುನ್ನುಡಿಯಲ್ಲಿ ಲೇಖಕರು ಬರೆದುಕೊಂಡಿದ್ದಾರೆ. ಇನ್ನು ಕಾದಂಬರಿನ ಒಂದು ಎಳೆಯಲ್ಲಿ ಹೇಳಿಬಿಡ್ತೀನಿ. ಕ್ಷೇತ್ರಪಾಲ ಅನ್ನುವಂಥ ಹುಡುಗ ಇರ್ತಾನೆ. 2 ವರ್ಷದಿಂದನೇ ಅವನು ನನಗೆ ಮದುವೆ ಆಗಿದೆ, ನನ್ನ ಹೆಂಡತಿ ಹೆಸರು ವೆಂಕಮ್ಮ, ನನಗೊಬ್ಬ ಗಂಡು ಮಗು ಇದ್ದಾನೆ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಚಿಕ್ಕ ಹುಡುಗ ಅಂತ ಎಲ್ಲರೂ ತಮಾಷೆಯಾಗಿ ತಗೋತಾರೆ. ಆದರೆ ಅವನು ಬರ್ತಾ 18 ವರ್ಷ ಆದರೂ ಅದನ್ನೇ ಹೇಳ್ತಾ ಇರ್ತಾನೆ. ತಂದೆ ಜೋಯಿಸರು ಸುಮಾರು ಆತಂಕಕ್ಕೆ ಒಳಗಾಗ್ತಾರೆ. ಏನೆಲ್ಲ ಪ್ರಯತ್ನ ಪಟ್ಟರು ಅವನು ಅದನ್ನು ಹೇಳೋದನ್ನು ನಿಲ್ಲಿಸೋದಿಲ್ಲ. ಅದು ಜನರಿಂದ ಜನರ ಬಾಯಿಗೆ, ಹಳ್ಳಿಯಿಂದ ಹಳ್ಳಿಗೆ ಹೋಗುತ್ತೆ. ಹಾಗಾಗಿ ಅಚ್ಚಣ್ಣಯ್ಯ ಮತ್ತು ನಂಜಮ್ಮ ಅನ್ನುವಂಥ ದಂಪತಿ ನಮ್ಮ ಮಗ ಏನಾದರೂ ಇರಬಹುದಾ ಅಂತ ಪರೀಕ್ಷೆ ಮಾಡೋದಕ್ಕೆ ಬರ್ತಾರೆ. ಪರೀಕ್ಷೆಯಲ್ಲಿ ಪಾಸ್ ಕೂಡ ಆಗ್ತಾನೆ ಅವನು. ಜೊತೆಗೆ ಅವನ ಹೆಂಡತಿ ಆದಂತಹ ವೆಂಕಮ್ಮನೊಟ್ಟಿಗೂ ಕೂಡ ಪರೀಕ್ಷೆ ನಡೆಸಲಾಗುತ್ತೆ. ತೀರಾ ಖಾಸಗಿ ಅನಿಸುವಂಥ ವಿಷಯಗಳನ್ನು ಕೂಡ ಕ್ಷೇತ್ರಪಾಲ ಹೇಳಿದಾಗ ವೆಂಕಮ್ಮ ಅಚ್ಚರಿಗೊಳ್ತಾಳೆ. ಇವನು ತನ್ನ ಗಂಡನೇ ಅಂತ ಎಲ್ಲರ ಮುಂದೆ ಒಪ್ಕೋತಾಳೆ. ಇದರೊಟ್ಟಿಗೆ ಸಾಮಾಜಿಕವಾದ ಗೊಂದಲಗಳು ಇರುತ್ತಲ್ಲ, ಹಾಗಾಗಿ ಊರ ದೇವತೆ ಮುಂದೆ ಕೇಳಲಾಗುತ್ತೆ. ಊರ ದೇವತೆ ಕೂಡ ಇವರಿಬ್ಬರ ದಾಂಪತ್ಯಕ್ಕೆ ಅಸ್ತು ಅಂದಾಗ ಇವರಿಬ್ಬರು ಜೀವನವನ್ನು ಆರಂಭ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ವೆಂಕಮ್ಮ ಮತ್ತೆ ಗರ್ಭಿಣಿ ಆಗ್ತಾಳೆ. ಅದ್ರ ಜೊತೆಗೆ ಅವ್ರ ಮನೆಯಲ್ಲೇ ಕೆಲಸ ಮಾಡ್ತಿದ್ದಂತಹ ಒಬ್ಬ ಆಳಿನ ಮಗಳನ್ನು ಕೂಡ ಕ್ಷೇತ್ರಪಾಲ ಗರ್ಭಿಣಿಯನ್ನಾಗಿ ಮಾಡ್ತಾನೆ. ಈ ಸಂದರ್ಭದಲ್ಲಿ ಅವನ ಮೊದಲ ಮಗ ಏನಿರ್ತಾನೆ ಅಚ್ಯುತ, ಇದೇ ಒಂದು ಸಮಯ ಅಂತ ಹೇಳಿ ಇವನನ್ನು ಜೈಲಿಗೆ ಇಡ್ತಾನೆ. ಸುಮಾರು ಗೊಂದಲಗಳು ನಡೆಯುತ್ತೆ. ಇನ್ನು ಕ್ಷೇತ್ರಪಾಲ ಜೈಲಿಗೆ ಹೋದ್ರು ಎಷ್ಟು ವರ್ಷಗಳ ಕಾಲ ಇರ್ತಾನೆ, ವಾಪಸ್ ಬರ್ತಾನ, ಹಾಗೇನೆ ಅವರಪ್ಪ ಅಚ್ಚಣ್ಣಯ್ಯ ಮಾಡಿದಂತಹ ದ್ರೋಹ ಏನು, ಇದೆಲ್ಲದ್ರ ಮಧ್ಯೆ ಪಾಪ ವೆಂಕಮ್ಮ ಏನು ಕರ್ಮಗಳನ್ನು ಮಾಡಿದ್ಲು, ಅವಳು ಯಾಕೆ ಇದನ್ನೆಲ್ಲ ಅನುಭವಿಸಿದ್ಲು, ಇದೆಲ್ಲ ಪ್ರಶ್ನೆಗಳು ಮೂಡುತ್ತೆ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ, ಕೆಲವಕ್ಕೆ ಖಂಡಿತವಾಗ್ಲೂ ಉತ್ತರ ಸಿಗೋದಿಲ್ಲ. ಕಾದಂಬರಿ ಶುರುವಿನಿಂದ ಕುತೂಹಲ ಪ್ರಾರಂಭ ಆಗಿ ಕೊನೆಯ ಪುಟದವರೆಗೂ ನಮ್ಮನ್ನು ಹಾಗೇನೆ ಕೂರಿಸಿರುತ್ತೆ. ಹಾಗೆಯೇ ನಮ್ಮ ಪೂರ್ವ ಕರ್ಮಗಳೇನಿರ್ಬೋದಪ್ಪ ಅಂತ ಯೋಚನೆ ಮಾಡೋ ರೀತಿನೂ ಕೂಡ ಇರುತ್ತೆ. ಸೊ ದಯವಿಟ್ಟು ಈ ಕಾದಂಬರಿನ ಓದಿ. ನಾಯಿ ನೆರಳು ಅತ್ಯುತ್ತಮ ಪುಸ್ತಕ. ನಮಸ್ಕಾರ.